ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಜಯ್ ವ್ಲಾಗ್ಸ್. ನಾವಿವತ್ತು ಲಾಲ್ಬಾಗಿಗೆ ಬಂದಿದ್ದೀವಿ. ಏನಕ್ಕಂದ್ರೆ ಇವತ್ತು ಮಾವು ಮತ್ತೆ ಹಲಸಿಂದು ಫೆಸ್ಟಿವಲ್ ನಡೀತಿದೆ. ಮೀನ್ಸ್ ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್ ಫೆಸ್ಟಿವಲ್ ನಡೀತಿದೆ. ಸೊ ಅದನ್ನ ನೋಡಕ್ ಬಂದಿದ್ದೀವಿ. ಇಲ್ಲಿ ಏನೇನಿರುತ್ತೆ, ಏನೇನ್ ತಿಂತೀವಿ ಅಂತ ಇವತ್ತು ನೋಡೋಣ. ಓಕೆ, ಬನ್ನಿ. ಜಾಕ್ ಫ್ರೂಟ್ ಫೆಸ್ಟಿವಲ್ ಬಂದು ಗ್ಲಾಸ್ ಹೌಸ್ ಅಲ್ಲಿ ಇಟ್ಟಿದ್ದಾರಂತೆ. ಸೊ ನಾವು ದಾರಿ ನೋಡಿದ್ರೆ ಈ ಕಡೆ ಹೋಗ್ಬೇಕು. ಏನ್ ಇನ್ನ ನಾನು ಯಾವತ್ತು ಬಂದಿಲ್ಲ, ಅಂದ್ರೆ ಲಾಲ್ಬಾಗ್ ಮ್ಯಾಂಗೋ ಫೆಸ್ಟಿವಲ್ಗೆ ಮತ್ತೆ ಯಾವತ್ತು ನೋಡಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಿ. ಅಲ್ಲಿ ಏನಿರುತ್ತೆ ಅಂತಾನು ನನಗ್ ಗೊತ್ತಿಲ್ಲ. ನೋಡೋಣ ಏನ್ ಚೆನ್ನಾಗಿರುತ್ತೆ, ಏನ್ ಅಪಟೈಸಿಂಗ್ ಆಗಿರುತ್ತೆ, ಅದನ್ನ ತಿಂದು ಎಂಜಾಯ್ ಮಾಡೋಣ ಇವತ್ತಿನ ಡೇ. ನೋಡೋಣ. ಸಖತ್ತಾಗಿದೆ ವ್ಯೂ ಅಲ್ಲಿ. ನಾನು ಬರ್ಲಾ? ಚೆನ್ನಾಗಿದ್ದೀನಾ? ಸಖತ್ತಾಗಿ ಮಾಡೋರಲ್ಲ, ಚೆನ್ನಾಗಿದೆ. ಫೈನಲಿ ಅಲ್ಲಿದೆ ವಿಕಾಸ್. ನಾವ್ ಲಾಸ್ಟ್ ಟೈಮು ಅಲ್ಲಿಗೆ ಬಂದಿದ್ವಿ. ನಾವ್ ಇದು ಥರ್ಡ್ ಟೈಮ್ ಅನ್ಸುತ್ತೆ ಬರ್ತಿರೋದು. ಒಂದ್ಸರಿ ನಾವ್ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ರಿಪಬ್ಲಿಕ್ ಡೇನೋ ಏನೋ ಇತ್ತು, ಫ್ಲವರ್ ಶೋ, ಅವಾಗ ಬಂದಿದ್ವಿ. ಇವಾಗ ಫಾರಿನರ್ಸ್ ಎಲ್ಲ ಬಂದಿದ್ದಾರೆ ಲಾಲ್ಬಾಗ್ ನೋಡಕ್ಕೆ. ನೋಡಿ, ಹಾ, ಖಾಲಿ ಖಾಲಿ ಇದೆ. ಮತ್ತು ಹಲಸು ಮೇಳ. ಎಂಟ್ರೆನ್ಸ್ ಇನ್ನ ಇದೆ ಅನ್ಸುತ್ತೆ, ಗೊತ್ತಿಲ್ಲ. ಒಟ್ಟು ಅಷ್ಟೇ ಹಾಕಿದ್ದಾರೆ ಬ್ಯಾನರ್, ಪೋಸ್ಟರ್ಸ್ ಅಷ್ಟೇ ಇದೆ, ಅದಕ್ಕಿಂತ ಜಾಸ್ತಿ ಏನಿರಲ್ಲ. ಎಲ್ಲ ಒಂದ್ ರೌಂಡ್ ತೋರಿಸ್ತೀವಿ, ಆಮೇಲೆ ಏನನ್ನ ಟೇಸ್ಟ್ ಮಾಡ್ತೀವಿ. ನಾನು ಟೇಸ್ಟ್ ಮಾಡಲ್ಲ, ಎಲ್ಲಾನು ಟೇಸ್ಟ್ ಮಾಡಲ್ಲ, ಬಟ್ ನೋಡೋಣ ಏನ್ ಟೇಸ್ಟ್ ಮಾಡ್ತೀವಿ. ಇಡ್ಲಿಗೆ ಪೌಡರು ಚೆನ್ನಾಗಿದೆ, ಸ್ಪೈಸಿ. ಕೇಳು. ಕಾಲ್ ಕೆಜಿ ತಿಂತ್ಯಾ? ಇವನ್ ಉಪ್ಪಿನಕಾಯಿ ಕೂಡ ಆರ್ಗ್ಯಾನಿಕ್ ಪಿಕಲ್ಸ್ ಇದೆ ನಮ್ಮ ಹತ್ರ, ಅದನ್ನು ಅಷ್ಟೇ ವಿದೌಟ್ ಫ್ರಿಡ್ಜ್ ಸ್ಟೋರೇಜ್, ಅದಕ್ಕೇನು ಕೆಮಿಕಲ್ಸ್ ಹಾಕಿಲ್ಲ. ಎಲ್ಲ ನಾನು ಹಾಟ್ ಚಿಪ್ಸ್ ಅಲ್ಲಿ ತಗೊಬೇಕು ಅನ್ಕೊಂತಿದ್ವಲ್ಲ, ಇದು ತಾನ ಹಾಟ್ ಚಿಪ್ಸ್ ಅಲ್ಲಿ ತಗೊಬೇಕು ಅಂತಿದ್ವಲ್ಲ.
ಇದೆಷ್ಟು? ಅದು ಕಲ್ಲರೆ ಮೇಡಮ್. ಪುಳಿಯೋಗರೆ ಪೌಡರ್ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ನನ್ನ ಫೇವ್ರೇಟ್ ಪಲ್ಯ ಬೀಜ ಅದಕ್ಕೆ. 250 grams 150, ಇದೆಲ್ಲ 120. ಥ್ಯಾಂಕ್ ಯು. ತಗೋ, ನಿನ್ಗೆ ಏನ್ ಬೇಕೋ ತಗೋ. ಯಾಕೆ? ಅದೇ ಕೊಡಿ. ಎಷ್ಟು ಕೊಡ್ಲಿ? ಎಷ್ಟು ಎಷ್ಟದು? 120. ಇದೆ ಅಷ್ಟೇ. ಇನ್ಯಾನೋ ಪೌಡರ್ ಬೇಕಾಗ. ಇದೇನ್ ಪೌಡರು? ಮೇಡಮ್ ಇದು ಶೇಂಗಾ ನಿಮ್ಮ ಕೈನ ಕುಟ್ಟಿ ಮಾಡಿರೋದು. ಸೇಮ್ ಮನೇಲಿ ಹಿಂಗೆ ಮಾಡ್ತಾರೆ. ಸೇಮ್ ಗ್ರಾಮ್ ಪೌಡರ್ ನೋಡಿ, ತುಂಬಾ ಚೆನ್ನಾಗಿದೆ. ಬಿಕಾಸ್ ಟೇಸ್ಟ್ ನೋಡು ನೀನು. ಹುರುಳಿ ಪುಡಿ ಇದು. ಅದು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂತೀನಿ. ಇಲ್ಲ ಬೇಕಾ? ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿಗೆ ಮಿನಿಮಮ್ ಎಷ್ಟು ತಗೋಬೇಕು? 4 kg ಇಷ್ಟೇ ಬರುತ್ತೆ ಮೇಡಮ್. ನಿಮ್ಗೆ ಒಂದ್ ವಾರದಲ್ಲಿ ಖಾಲಿ ಆಗುತ್ತೆ. ಡೈಲಿ ಒಂದೊಂದ್ ಸ್ಪೂನ್ ಅಂದ್ರೂ ಒಂದ್ ವಾರದಲ್ಲಿ ಖಾಲಿ ಆಗುತ್ತೆ. ಬೇಕಾ ನಿಂಗೆ? ಬಿಕಾಸ್ ಅದು ಸಾಕಾ? ಇಲ್ಲ ಅಂದ್ರೆ ಸಾಕು ಬಿಡಿ. ಇಲ್ಲ ಸಾಕು. ಇದು 1 kg ಸರ್. 1 kg ಎಷ್ಟು? 1 kg ಕೊಡಿ. ಇದು ಯಾವ್ದು? ಏನ್ ಮಾವಿನಕಾಯಿ ಹಣ್ಣು ಇದು? ಆಲ್ಫಾನ್ಸೋ 320. 120 ಕಿಲೋ. ಸಾರಿ. ಇಲ್ಲ ಮಾಡ್ತೀನಿ. ಚೆನ್ನಾಗಿರೋದು ಹಾಕಿದ್ದೀರಾ? ನಾಳೆ ರೆಡಿ ಆಗುತ್ತೆ. 120 ಟೇಸ್ಟ್. ಇದನ್ನ ಟೇಸ್ಟ್ ಮಾಡ್ತೀಯಾ? ಯಾವ್ದಮ್ಮ? ಇದೇನು ಮ್ಯಾಂಗೋ? ಇದು ಆಮ್ರಪಲ್ಲಿ ಅಂತ ಕೆಜಿ 100 ರೂಪಾಯಿ. ಫುಲ್ ಸ್ವೀಟ್ ಅಣ್ಣ. ಹೆವಿ ಸ್ವೀಟು. ತಿಂತೀಯಾ? ನೀನ್ ತಗೊಂಡೋಗಿ. ನನಗ್ ಬೇಡಪ್ಪ. ಇದ್ ತಗೊಂಡು ಅದು ತಗೊಂಡು ಏನ್ ಮಾಡ್ತೀಯಾ? ತಾಣನ ತಡಿ ಸರ್. ಇದು ಎಷ್ಟು ದಿನ ಇರುತ್ತೆ ಕೇಳು. ಎಷ್ಟು ಇಲ್ವಾ? ವ್ಯಾಪಾರ ಯಾವಾಗ ಆಗಿರುತ್ತೆ ನನ್ನ ಪದಾರ್ಥ ಒಂದ್ ವಾರ ಇರುತ್ತೆ. ಸರ್ ಇದೊಂದು ಇದು ಹಾಫ್ ಕೆಜಿ ಕೊಡಲ್ವಾ? ಹಾಫ್ ಕೆಜಿ ಹಣ್ಣ ಕೊಡಿ. ಒಂದ್ 200 ಪೀಸ್ ಬಂದ್ರು ಸಾಕು. ನಾವ್ ಇಬ್ರೇ ಇರೋದು, ತಿನ್ನಕ್ ಆಗಲ್ಲ. ಅದಕ್ಕೆ ಜಾಸ್ತಿ ಜನ ಇದ್ರೆ ತಾಂಡೋಗ್ಬೋದು. ಇದು ಬೇರೆ ತಾಂಡಿದೀವಲ್ಲ, ಅದಕ್ಕೆ ಹಾಫ್ ಕೆಜಿ ಕೊಡಿ ಅಣ್ಣ. ಎಷ್ಟು? 50ನಾ? ಹಾಫ್ ಕೆಜಿ ತಾನೇ ಇದು? ಹಾ 50. 50ನೇ ತಾನೇ? ಥ್ಯಾಂಕ್ ಯು ಸರ್. ನನ್ನ ಹತ್ರ ರಿಕ್ವೆಸ್ಟ್ ಮಾಡಿ. ಇಲ್ಲಿ ಹಲಸಿನ ಹಣ್ಣು ತುಂಬಾ ಇದೆ ಅನ್ಸುತ್ತೆ. ಒಳಗ್ ಮ್ಯಾಂಗೋ, ಇಲ್ಲಿ ಹಲಸಿನ ಹಣ್ಣು ಇದೆ ಅನ್ಸುತ್ತೆ. ನೋಡೋಣ.
ನಾವು ಹಲ್ಸ್ಟೈನ್ ಟೇಸ್ಟ್ ಮಾಡ್ಲಿಲ್ಲ, ಏನಕ್ಕಂದ್ರೆ 12 ಪೀಸಸ್ಗೆ 100 ರುಪೀಸ್ ಹೇಳ್ತಿದ್ದಾರೆ. ನಮ್ ತುಮಕೂರಲ್ಲಿ ಆದ್ರೆ ಇಷ್ಟು ದೊಡ್ಡ ಕಾಯಿಗೆನೆ 100 ರುಪೀಸ್ ಕೊಟ್ಟು ತಗೊಂಬರ್ತೀವಿ, ಮನೆಯವ್ರು ಫುಲ್ಲು ತಿಂತೀವಿ. ತುಂಬಾ 150 150 200ಗೆ ಕೊಟ್ಬಿಡ್ತೀವಿ. ಈ ಪಕ್ಕದ ಮನೆಯಲ್ಲೆಲ್ಲ ಹಾ, ಅಷ್ಟು ಅದೆಷ್ಟೊಂದು ದೊಡ್ಡ ಕಾಯಿ ಬರುತ್ತೆ ಫುಲ್ಲು. ಬಟ್ ಏನು ಮಾಡಕ್ಕಾಗಲ್ಲ, ಇವ್ರ ಎಫರ್ಟ್ಸ್ ನಾವು ಅಂಡರ್ ಎಸ್ಟಿಮೇಟ್ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ಇವ್ರಿಗೂ ಅಷ್ಟು ಖರ್ಚಿರುತ್ತೆ. ಇಲ್ಲಿ ಬೆಂಗಳೂರಲ್ಲೆಲ್ಲ ಹಲಸಿನಕಾಯಿ ಎಲ್ಲ ಎಲ್ಲಿ ಸಿಗುತ್ತೆ ಪಾಪ, ಅವ್ರೆಲ್ಲೋ ಊರಿಂದ ಕಿತ್ಕೊಂಡ್ಬಂದು ಇಲ್ಲಿ ಯಾಕಂದ್ರೆ ಸಿಗಲ್ಲ. ಹಾ ನಾವು ಊರ್ಗ್ ಹೋಗ್ತಿರ್ತೀವಲ್ಲ, ಅಲ್ಲೇ ತಿಂದು ಬರ್ತೀವಿ. ಬಂದ್ಮೇಲೆ ಅಲ್ಲೇ ತಿಂದು ಬರ್ತೀವಿ. ನಾವ್ ಇವಾಗ ನೆಕ್ಸ್ಟ್ ವಿಕಾಸಿಗೆ ಪ್ಲಾಂಟ್ಸ್ ಬೇಕಂತೆ. ಹೇರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ ರೋಸ್ಮೆರಿ ಅಲ್ಲ, ಬೋಡ ಮಾಡಿಸ್ಬಿಟ್ಟು ಕೂದಲು ಉದುರುತ್ತೈತೆ ಅಂತ ಹೇಳ್ತಿದ್ಯಲ್ಲ. ಗಿಡ ಎಲ್ಲಿ ಸಿಗುತ್ತೆ? ರೋಸ್ಮೆರಿ ಪ್ಲಾಂಟ್. ಹಾ, ಪ್ಲೀಸ್ ಕೇಳ್ಬಿಡೋಣ ಯಾರಿಗಾದ್ರು. ಆ ಬಗ್ಗಿ ಆಟೋ ಅಲ್ಲ. ನಾವಿವಾಗ ಪ್ಲಾಂಟ್ಸ್ ನರ್ಸರಿಗೆ ಬಂದಿದ್ದೀವಿ. ಆಕ್ಚುಲಿ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ, ಚಿಕ್ಕ ಚಿಕ್ಕದು. ಅದು ಎಷ್ಟು ಚೆನ್ನಾಗಿದೆ ನೋಡು. ಆ ಪಾಟ್ ಮೇಲೆ ಬರ್ದ್ಬಿಟ್ಟಿದ್ದಾರೆ ಅದ್ರ ಪ್ರೈಸ್. ನಂಗೆ ರೋಸ್ ಅಂದ್ರೆ ತುಂಬಾ ಇಷ್ಟ. ಆಕ್ಚುಲಿ ಅಷ್ಟ್ ದಪ್ಪ ಗಟ್ಟಿ ಇರ್ಬೇಕು ನೋಡು ಆ ಸ್ಟೆಮ್ಮು. 400 ಅಂತೆ. ಅಲ್ಲಿ ಹಾಕಿದಾರಲ್ಲ 412. ಅದ ಕೋಡ ಪ್ರೈಸ್ ಗೊತ್ತಿಲ್ಲ. ಬರೀ ರೋಸ್. 100 rupees. 100 ರೂಪಾಯಿ ಗಿಡ. 50 ರೂಪಾಯಿ ಗಿಡ. ಇಲ್ಲ, ಅಲ್ಲಿ ಹಾಕಿದಾರ ಆ ತರ. ಹಾ, ನಂಗೆ ಆಮೇಲೆ ಈ ಪ್ಲಾಂಟು ಇಷ್ಟ. ಹ್ಮ್, 150. ದೊಡ್ಡದೇ 150. ನಾವು ಅಮ್ಮ ಇಲ್ಲೇ ಬರ್ಬೇಕು ವಿಕಾಸ್. ನಾವು ಆಚೆ ಎಲ್ಲ 400 500 ಹೇಳ್ತಾರೆ. ಅದ್ ನಾವು ನಮ್ಮ ಮನೆ ಹತ್ರ ನರ್ಸರಿ ಇದೆಯಲ್ಲ, ಅಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ನಾವು ಇಲ್ಲೇ ತಗೊಬೇಕು. ಬೇಕಾದ್ರೂ ಪರವಾಗಿಲ್ಲ ಅಂತ ದೊಡ್ಡ ತಾಣನೇ ಚಿಕ್ಕ ನೋಡೋಣ. ಹಾ, ದೊಡ್ಡ ತಾಣ ಚಿಕ್ಕ ನೋಡೋಣ. ದೊಡ್ಡದೇ ತಗೋ. ನಂಗೆ ಅದು ಬುಷಿ ತರ ಚೆನ್ನಾಗಿದೆ ಅನಿಸ್ತಿದೆ. ನಾವು ಪಾಟ್ ತಗೊಂಡ್ಬಿಟ್ಟು ನಡಿಯಕ್ ಆಗ್ತಿಲ್ಲ. ವಿಕಾಸ್ ಇನ್ನೊಂದ್ ದೊಡ್ಡ ಪಾಟ್ ಎತ್ಕೊಂಡ್ ಬರ್ತಾವನೆ. ಅವನಿಗೂ ನಡಿಯಕ್ ಆಗ್ತಿಲ್ಲ, ಫುಲ್ ಭಾರ ಇದೆ ಅದು ದೊಡ್ಡ ಪಾಟು. ಅದು ನಡ್ಕೊಂಡ್ ಬರ್ತಾವನೆ ನೋಡಿ. ಆಲ್ಮೋಸ್ಟ್ 1 ಕಿಲೋಮೀಟರ್ ನಡೆದಿದೀವಿ ನಾವು. ಕಾರ್ ಪಾರ್ಕಿಂಗು ಗೇಟ್ 1 ಅಲ್ಲಿ ಮಾಡ್ಬಿಟ್ಟಿದೀವಿ. ನಾವು ನಡ್ಕೊಂಡು ಹೋಗೋಷ್ಟರಲ್ಲಿ ಆ ನರ್ಸರಿ ಇನ್ನೊಂದ್ರಲ್ಲಿತ್ತು. ನಾವು 100 ರುಪೀಸ್ ಹೋದ್ರೂ ಪರವಾಗಿಲ್ಲ ಅಂತ ಅಲ್ಲೇ ಪಾರ್ಕ್ ಮಾಡಿ ಬಂದ್ಬಿಟ್ಟು, ನನ್ನ ಕೈಲೂ ಒಂದು ಇದೆ, ನನಗೆ ಎತ್ತಕ್ ಆಗ್ತಿಲ್ಲ ಗೈಸ್. ವಿಡಿಯೋ ಕಂಟಿನ್ಯೂ ಮಾಡಕ್ಕಾಗಲ್ಲ, ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ವಿಜಯ್ ವ್ಲಾಗ್ಸ್. ಥ್ಯಾಂಕ್ ಯು.